ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಮಂಗಳವಾರದ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ, ಒಂದು ಡೈಲಿ ಬ್ಲಾಗ್. ಸೊ ಅವತ್ತು ಬೆಳಗ್ಗೆ ಎಲ್ಲ ಕೆಲಸನೂ ಎಲ್ಲ ಮುಗಿಸಿ ದೇವರು ಎಲ್ಲ ಪೂಜೆ ಮಾಡಿ ದೇವ್ರ ಮನೆಯೆಲ್ಲ ದೀಪ ಎಲ್ಲ ಹಚ್ಚಿ, ಮಾಮೂಲಿ ಮಂಗಳವಾರ ಯಾವ ರೀತಿ ಮಾಡ್ತೀವಿ ನಾವು ಹೆಣ್ಣು ದೇವ್ರ ವಾರ ಆ ಥರ ಮಾಡಿದೆ. ಸೊ ಅದೆಲ್ಲ ಆದಮೇಲೆ ನಾನು ಬೆಳಗ್ಗೆ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ಮಾವಿನಕಾಯಿಗಳಿತ್ತು. ಸೊ ಅದಕ್ಕೋಸ್ಕರ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ತುಂಬ ಹುಳಿ ಇತ್ತು ಇದು. ಆ್ಯಕ್ಚುಲಿ ಮಾಮೂಲಿ ಮಾವಿನಕಾಯಿ ಯುಗಾದಿ ಹಬ್ಬದ ದಿನ ಮಾಡಿದ್ದಲ್ಲ, ಅದಕ್ಕಿಂತಲೂ ಸಖತ್ತು ಹುಳಿ ಇತ್ತು ಅಂತ ಹೇಳ್ಬೋದು. ಸೊ ಯುಗಾದಿಯಿಂದನೇ ಶುರು ಆಗುತ್ತೆ ಮಾವಿನಕಾಯಿ ಚಿತ್ರಾನ್ನ ಮಾಡೋ ಒಂದು ಪದ್ಧತಿ ನಮಗೆ. ಆಲ್ಮೋಸ್ಟ್ ಈ ಸಮ್ಮರ್ ಜೂನ್ ಮುಗಿಯೋ ತನಕನೂ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಸೊ ನೋಡಿ, ನಾನು ಈರುಳ್ಳಿ ಎಲ್ಲ ತಂದಿದ್ದೆ, ಪಪ್ಪಾಯ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಸೊ ಏನೇನಿತ್ತು ಅದನ್ನೆಲ್ಲ ಅಲ್ಲೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಂಗೆ ಗಾಳಿಗೆ ಹಾಕಿದ್ದೆ. ಸೊ ಅದಾದಮೇಲೆ ನೋಡಿ, ಮಾವಿನಕಾಯಿ ಎಲ್ಲ ಚೆನ್ನಾಗಿ ತೊಳೆದು ಅದನ್ನೆಲ್ಲ ತುರ್ಕೊಂಡು ಮಾಮೂಲಿ ಚಿತ್ರಾನ್ನಕ್ಕೆ ಏನು ಬೇಕು ಎಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ಮಾಮೂಲಿ ಆ ಕಡೆ ರೈಸ್ಗೆ ಇಟ್ಕೊಂಡು ಈ ಕಡೆ ಎಲ್ಲ ಚಿತ್ರಾನ್ನ ಒಗ್ಗರಣೆ ಹಾಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡೆ. ಆ್ಯಕ್ಚುಲಿ ಇದೆಲ್ಲ ಹಂಗಂಗೆ ಈ ಥರ ಬರೀ ವೀಡಿಯೋ ಪರ್ಪಸ್ಗೆ ಅಷ್ಟೇ, ಇಲ್ಲಾಂದರೆ ನಾನು ಹಂಗಂಗೇನೋ ಒಗ್ಗರಣೆ ಡಬ್ಬದಲ್ಲೇ ತೆಗೆದು ಹಾಕ್ಬಿಡ್ತೀನಿ. ಸೊ ಆ ಥರ ಇವಾಗ ಜಸ್ಟ್ ಸುಮ್ಮನೆ ಒಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸೊ ಫಸ್ಟ್ ಮಾಮೂಲಿ ಆಯಿಲ್ ಎಷ್ಟು ಬೇಕು ಅಂತ ನೋಡಿಕೊಂಡು ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋದೇ ಮಾವಿನಕಾಯಿ ಚಿತ್ರಾನ್ನ. ಆದರೆ ಹುಳಿ ಇದ್ದರೆ, ಸ್ವಲ್ಪ ಸಖತ್ತು ಹುಳಿ ಇದ್ದರೆ ಮಾವಿನಕಾಯಿ ತುರಿದಿರ್ತೀವಲ್ಲ ಅದನ್ನು ಸ್ವಲ್ಪ ಹಿಂಡ್ಕೋಬೇಕು, ರಸ ತೆಗೆದು ಹಾಕ್ಬಿಟ್ಟು ಬೇಕಾದ್ರೆ ಹಾಕ್ಬೋದು. ನಾರ್ಮಲ್ ಹುಳಿ ಇದ್ದರೆ ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಇದಂತೂ ಸಖತ್ತು ಹುಳಿ ಇತ್ತು. ಬಟ್ ನಾನು ನೋಡ್ಕೊಂಡಿರಲಿಲ್ಲ, ಬಟ್ ಸಖತ್ತು ಹುಳಿ ಇತ್ತು ಅಂತ ಹೇಳ್ಬೋದು. ಅದಕ್ಕೇ ಸ್ವಲ್ಪ ಹುಳಿ ಹಾಕ್ಕೊಂಡು ಕಲಿಸ್ಕೊಂಡ್ರಾಯ್ತು. ಉಪ್ಪು ಖಾರ ಎಲ್ಲ ಜಾಸ್ತಿನೇ ಹಿಡಿತು ಅಂತ ಹೇಳ್ಬೋದು, ಯಾಕೆಂದರೆ ಹುಳಿ ಜಾಸ್ತಿ ಇತ್ತಲ್ಲ ಅದಕ್ಕೇ. ಸೊ ನೋಡಿ, ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು 2 ಥರ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೆ. ಸೊ ನೋಡಿ, ಹಿಂಗೆ ಹಾಕಿದೆ. ಅದಾದಮೇಲೆ 2 ಥರ ಮೆಣಸಿನ್ಕಾಯಿ ಅಂತ ಹೇಳ್ಬೋದು. ಸೊ ಒಣಮೆಣ್ಸಿನ್ಕಾಯಿ ಮತ್ತು ಇದು ಹಸಿಮೆಣಸಿನ್ಕಾಯಿ ಎರಡನ್ನೂ ಕೂಡ ಹಾಕಿದೆ. ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು. ಸೊ ಆವಾಗಲೇ ಅದು ಫ್ಲೇವರ್ ಚೆನ್ನಾಗಿ ಕೊಡೋದು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು 2 ಮೆಣಸಿನ್ಕಾಯಿನೂ ಟ್ರೈ ಮಾಡಿದೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಜಜ್ಕೊಂಡು ಹಾಕಬೇಕು, ಆವಾಗಲೇ ಅದರದ್ದು ಒಂದು ಅರೋಮಾ ಸ್ಪ್ರೆಡ್ ಆಗೋದು. ಇಲ್ಲಾಂದರೆ ನಾರ್ಮಲ್ ಥರನೇ ಇದ್ಬಿಡುತ್ತೆ. ಸೊ ಜಜ್ಜಿ ಹಾಕಿದಾಗ ಅದು ಬಿಸಿ ಎಣ್ಣೆಗೆ ಹೋದ ತಕ್ಷಣವೇ ಅದು ಸ್ಮೆಲ್ಲು, ಅದು ಅರೋಮಾ ಇರುತ್ತಲ್ಲ, ಅದು ಸಖತ್ತಾಗಿ ಹರಡುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅರಿಶಿನ, ಆಮೇಲೆ ನೋಡಿ ತುರ್ಕೊಂಡಿರೋ ಅಂಥ ಮಾವಿನಕಾಯಿ. ಇದು ಸಖತ್ತು ಉಳಿಯಿತು. ಆ್ಯಕ್ಚುಲಿ ಇದನ್ನು ಹಿಂಡ್ಬಿಟ್ಟು ಹಾಕಿದ್ರು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಇದು ನಾರ್ಮಲ್ ಇರುತ್ತೆ ಅಂತ ಅಂದ್ಕೊಂಡು, ಇದು ಯಾವ ಮರದ ಗೊತ್ತಿಲ್ಲ, ಮನೆಯವರು ಎಲ್ಲ ಅಲ್ಲಿ ನಮ್ಮ ಮನೆ ಹತ್ರನೇ ತೋಟಗಳೆಲ್ಲ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅಲ್ಲಿ ಇಸ್ಕೊಂಬಂದಿದ್ರು ಅನಿಸುತ್ತೆ ಬೆಳಗ್ಗೆ ವಾಕ್ ಹೋದಾಗ. ಸೊ ಆ ಒಂದು ಹುಳಿ ಮರ ಅನಿಸುತ್ತೆ ಇದು. ಸೊ ಹುಳಿ ಇತ್ತು ಸಖತ್ತು. ಸೊ ಉಪ್ಪು ಚೆನ್ನಾಗಿ ಹಿಡಿತು ಅಂತ ಹೇಳ್ಬೋದು ಒಟ್ಟಿನಲ್ಲಿ. ಸೊ ಕಲಿಸುವಾಗ ಅದೇ ಹುಳಿ ನೋಡ್ಕೊಂಡು ಕಲಿಸ್ಕೊಂಡ್ರೆ ನೋ ಪ್ರಾಬ್ಲಮ್, ಅದೇನು ದೊಡ್ಡೇನು ಇದು ವಿಷಯ ಏನಲ್ಲ. ಸೊ ಅದಾದಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋದು. ಸೊ ಒಂದೊಂದು ಚೇಂಜಸ್ ಇರುತ್ತಲ್ವ. ಸೊ ಎಲ್ಲ ನಾರ್ಮಲಾಗಿ ಬರೀ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡಿರ್ತೀವಿ. ಸೊ ಆ ಸೀಸನ್ ವೈಸು ಆ ಸೀಸನ್ ತಕ್ಕಂತೆ ಏನೇನೆಲ್ಲ ನಮಗೆ ಸಿಗುತ್ತೋ ಸೊ ಆ ಒಂದು ವಸ್ತುಗಳನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಸೊ ಸೀಸನ್ ಫ್ರೂಟ್ಸ್ ಇರ್ಬೋದು, ಸೀಸನಲ್ ಒಂದು ವೆಜಿಟೇಬಲ್ಸ್ ಇರ್ಬೋದು. ಸೊ ಇದನ್ನೆಲ್ಲ ಕೂಡ ಯೂಸ್ ಮಾಡಬೇಕು. ನೋಡಿ, ಇನ್ನೂ 2 ಇತ್ತು. ಸೊ ಸಾಕಪ್ಪ, ಇದೆ ಹುಳಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಅದು ತೊಗೊಂಡೋಗಿ ನಾನು ಅಲ್ಲೇ ಇಟ್ಬಿಟ್ಟೆ. ಸೊ ನೋಡಿ, ಇದೆಲ್ಲ ಐಟಮ್ಸ್ಗಳಂತೂ ಇಲ್ಲೇ ಹಾಕ್ಬಿಡ್ತೀನಿ ನಾನು, ಸುಮ್ಮನೆ ಒಂದು ಟಿಪಾಯಿ ಹತ್ರ ರೆಡಿ ಮಾಡಿ ಇಟ್ಬಿಟ್ಟು. ಸೊ ಇವಾಗಂತೂ ಫ್ರಿಡ್ಜ್ ಚೇಂಜ್ ಮಾಡಿದ್ದೀನಿ. ಸೊ ಫ್ರಿಡ್ಜ್ ಆಗೋಕ್ಕೆ ಆ ಟಿಪಾಯಿ ಬಂದಿದೆ. ಸೊ ಅದಕ್ಕೋಸ್ಕರನೇ ಇವಾಗ ಅಲ್ಲೇ ಹಾಕ್ಬಿಡ್ತೀನಿ. ಏನೇ ಇದ್ದರೂ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ಹೊರಗಡೆ ಇರೋ ಐಟಮ್ಸ್ ಎಲ್ಲ ನಾನು ಅಲ್ಲೇ ಇಟ್ಕೊತೀನಿ. ಸೊ ಆಮೇಲೆ ನೋಡಿ, ಫಸ್ಟು ಎಕ್ಸ್ಟ್ರಾ ಇರೋದನ್ನು ಗೊಜ್ಜನ್ನ ತೆಗೆದಾಕ್ಬಿಟ್ಟು ಅದಾದಮೇಲೆ ನಾನು ಅದೇ ಒಂದು ಬಾಣಲಿಗೆ ರೈಸ್ ಕಲಿಸೋದು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸುಮ್ಮನೆ ಬೇರೆದಕ್ಕೆ ಕಲಿಸ್ಕೋತಾ ಕೂತ್ಕೋಬೇಕಾಗುತ್ತೆ. ಇದನ್ನ ಹೆಂಗೂ ಶಿಫ್ಟ್ ಮಾಡಲೇಬೇಕು ಬೇರೆ ಬೌಲ್ಗೆ. ಅದಕ್ಕೆ ಆವಾಗಲೇ ಬೇರೆ ಬೌಲ್ಗೆ ತಿಟ್ಕೊಂಡು ಅದೇ ಬಾಣಲಿ ಕಲಿಸ್ಬಿಟ್ರೆ ಸುಮ್ಮನೆ ಟೈಮು ಸೇವ್ ಆಗುತ್ತೆ. ಸುಮ್ಮನೆ ಅನ್ನೆಸೆಸರಿ ಪಾತ್ರೆಗಳು ಎಕ್ಸ್ಟ್ರಾ ತೊಳೆಯೋದು ಕೂಡ ತಪ್ಪುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಇದು ಬಿಸಿ ಅನ್ನ, ಇದು ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಸೊ ನಾನು ಚಿತ್ರಾನ್ನಕ್ಕೆಲ್ಲ ಮಾಡಿಕೊಂಡ್ರೆ ಚಿತ್ರಾನ್ನ ಪುಳಿಯೋಗರೆಗೆ ಸಮ ನೀರು ಹಾಕ್ತೀನಿ. ಮಾಮೂಲಿ ಅನ್ನ ಸಾಂಬಾರಿಗೆ ಏನಾದರೂ ಮಾಡಿದಾಗ ಸ್ವಲ್ಪ ಒಂಚೂರು ನೀರು ಜಾಸ್ತಿ ಹಾಕ್ತೀನಿ. ಸೊ ಚಿತ್ರಾನ್ನಕ್ಕೆಲ್ಲ ಹಿಂಗೆ ಇರಬೇಕಲ್ಲ, ಸ್ವಲ್ಪ ಅದು ಸ್ವಲ್ಪ ಉಡಿ ಥರ ಇದ್ರೇ ಚೆಂದ ಅಂತ ಹೇಳ್ಬೋದು. ಸೊ ಹಿಂಗೆ ಕಲಸಿಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಎಲ್ಲ ಬಿಸಿಯಾಗೇ ಇರುತ್ತೆ ಅಂತ ಹೇಳ್ಬೋದು. ನೋಡಿ, ಲಾಸ್ಟಲ್ಲಿ ಈ ಥರ ಬಂತು, ಒಂದು ಪಿಕ್ ಫೋಟೋ ತೆಗೆಯೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ರೆಡಿ ಮಾಡಿದೆ.
ಸೊ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಮ್ಮ ಮನೇಲಿ ಕೂಡ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಸೊ ಸ್ವಲ್ಪ ಹುಳಿ ಮುಂದಾಯಿತು ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಮೊದಲೇ ಆ ಒಂದು ಮಾವಿನಕಾಯಿ ಹುಳಿ ಹೆಂಗಿದೆ ಅಂತ ಮೊದಲೇ ನೋಡ್ಕೋಬೇಕು. ಕಣ್ಣು ಮುಚ್ಕೊಂಡು ಎಲ್ಲನೂ ನಂಬೋಕ್ಕಾಗಲ್ಲ ಅಲ್ವಾ. ಸೊ ಈಗಿನ ಕಾಲದಲ್ಲಿ ಸೊ ಚಿತ್ರಾನ್ನ ಅಂತೂ ಚೆನ್ನಾಗಿ ಬಂತು. ಅದಾದಮೇಲೆ ನಾಷ್ಟ ಎಲ್ಲ ಆದಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಟೀಗೆ ಇಡ್ತಾಯಿದ್ದೆ. ಏಕೆಂದರೆ ಅದಾದಮೇಲೆ ಪಾಪು ಸ್ಕೂಲ್ ಅಡ್ಮಿಷನ್ಗೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರನೇ ಫಸ್ಟು ತಿಂಡಿ ಎಲ್ಲ ಆದ ತಕ್ಷಣ ಸ್ವಲ್ಪ ಟೀ ಕುಡಿದ್ಬಿಟ್ರೆ ಆಮೇಲೆ ಒಟ್ಟಿಗೆ ಅವಳಿಗೂ ರೆಡಿ ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ಟೀ ಎಲ್ಲ ಕುಡಿದ್ವಿ. ಅವಳಿಗೂ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವಳಿಗೂ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದೆರಡು ಹಾಗೇ ಕ್ಲಿಪ್ಪಿಂಗ್ಸ್ಗಳು ತೆಗೆದ್ವಿ. ಏಕೆಂದರೆ ಈಗ ಮನೇಲಿ ಫ್ರೀ ಆಗಿದ್ದಾಗ ಮಗುಗೆ ಫ್ಯಾಮಿಲಿಗೆ ಟೈಮ್ ಕೊಡೋದೇನೆ ಅಲ್ವಾ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇದೇನೆ. ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಅಥವಾ ಏನೇ ಕೆಲಸಗಳಿರ್ಬೋದು, ಫ್ಯಾಮಿಲಿ ಟೈಮ್ ಅನ್ನೋದೇ ಎಲ್ಲದಕ್ಕಿಂತ ಪ್ರೀಷಿಯಸ್ಸು. ಸೊ ಅದಾದಮೇಲೆ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡಿಸ್ಕೊಂಡೆ. ಸೊ ಆವಾಗ ಸ್ಕೂಲ್ಗೆ ಹೋಗಿದ್ವಿ. ನೋಡಿ, ಅವಳು ಅಡ್ಮಿಷನ್ ಆಗೋ ತನಕನೂ ಕೂಡ ಅವಳು ಆಟ ಆಡ್ಕೋತಾ ಇದ್ಲು ಅಲ್ಲೇ. ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊತೀಯ ಮಾಡಿ. ಅಯ್ಯೋ ಸೂಪರ್. ನಮ್ಮನೆಯವ್ರು ಬಿಡಿ ಕೂತ್ಕೊಳ್ಳಿ. ಸೊ ಪಾಪನು ಕೂಡ ಅಲ್ಲೇ ಮಾಂಟೆಸರಿ ಅಲ್ವಾ, ಅಲ್ಲೇ ಮುಗ್ದೋಗ್ಬಿಡ್ಲಿ. ಒಟ್ಟಿಗೆ ಸ್ಕೂಲಿಗೆ 1ನೇ ಕ್ಲಾಸಿಗೆ ಸೇರಿಸ್ಬೇಕಾದ್ರೆ ಸ್ಕೂಲ್ಗೆ ಹಾಕೋಣ ಅಂತ ನಾವು ಅಲ್ಲೇ ಕಂಟಿನ್ಯೂ ಮಾಡಿದ್ವಿ. ಸೊ ಅದಾದಮೇಲೆ ನೋಡಿ ಆನ್ ದ ವೇ ಹೋಗ್ಬೇಕಾದ್ರೆ ನಮ್ಮ ಮನೆಯವರಲ್ಲೇ ವಿಜಯನಗರದ ಹತ್ರ ಏನೋ ಕೆಲಸ ಇತ್ತು ಅಂತ ಹೋದರು. ಸೊ ಅಲ್ಲೇ ಆಪೋಸಿಟ್ ಒಂದು ಪಾರ್ಕ್ ಇತ್ತು. ಇವಳು ಪಾರ್ಕ್ ನೋಡಿದ ತಕ್ಷಣ ಅಂತೂ ಹೋಗಲೇಬೇಕು ಅಂತ ಹಠ ಹಿಡಿತಾಳೆ. ಸೊ ಆ ಪಾರ್ಕ್ ಸ್ವಲ್ಪ ಹಳೇದಾಗಿತ್ತು. ಇಟ್ಸ್ ಓಕೆ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಸ್ದೆ. ಆವಾಗಲೇ ಅಲ್ವಾ ಅವ್ರಿಗೂ ಕೂಡ ಇಷ್ಟ ಆಗೋದು, ಮಕ್ಳಿಗೂ. ಇಲ್ಲಾಂದರೆ ಅವ್ರಿಗೂ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಒಂದು 5 ನಿಮಿಷ ಟೈಮ್ ಸಿಗಲಿ ಅವಳನ್ನ ಪಾರ್ಕಲ್ಲಿ ಆಟ ಆಡಿಸ್ತೀನಿ. ಯಾವುದೇ ಪ್ಲೇಸಲ್ಲಿದ್ದರೂ ಅಷ್ಟೇ, ನಿಯರೆಸ್ಟ್ ಎಲ್ಲಾದರೂ ಪಾರ್ಕ್ ಇದ್ದರೆ, ಅವರು ನಮ್ಮ ಮನೆಯವರೆಲ್ಲಾದರೂ ಒಂದು ವರ್ಕ್ ಅಂತ ಅಂದ್ಕೊಂಡು ಹೋಗಿದ್ರೆ, ಸೊ ಅವ್ರು ಬರೋ ತನಕ ಆ ಪಾರ್ಕಲ್ಲಿ ಅವಳನ್ನ ಎಂಗೇಜ್ ಮಾಡಿಸಿರ್ತೀನಿ. ಮೊದಲಿಂದನೂ ನಾನು ಅದೇ ಥರನೇ ರೂಢಿ ಮಾಡ್ಕೊಂಡ್ಬಂದ್ಬಿಟ್ಟಿರೋದು. ಯಾಕೆಂದರೆ ಆ ಒಂದು 5 ನಿಮಿಷನೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತಲ್ವ ಮಕ್ಳಿಗೂ. ಸೊ ಊಟಕ್ಕೆ ಮನೆಗೆ ಬಂದ್ವಿ. ಏಕೆಂದರೆ ಆದಷ್ಟು ಹೊರಗಡೆ ಊಟನ ಅವಾಯ್ಡ್ ಮಾಡ್ತೀನಿ ನಾನು. ಇತ್ತೀಚೆಗಂತೂ ಸಖತ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಮನೇಲೇ ಮಾಡಿದ್ರೇ ಚೆಂದ. ಹೊರಗಡೆ ಏನಿದ್ರು ಸ್ವಲ್ಪ ಒಂದು 15 ದಿನ ಅಥವಾ 1 ಮಂತ್ಗೆ ಒಂದ್ಸಲಿ ಅಥವಾ 2 ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಮನೆಗೆ ಬಂದ ತಕ್ಷಣ ಮಾಮೂಲಿ ಬೆಳಿಗ್ಗೆದು ರೈಸು ಇತ್ತು, ಇನ್ನೊಂದು ಸ್ವಲ್ಪ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಪಕೋಡ ಹಾಕ್ಬಿಟ್ಟೆ. ಸೊ ಸಾಕಲ್ವ ಈಗ 1 ಟೈಮ್ಗೆ ಅಂತ ಅಂದ್ಕೊಂಡು. ಸಾಂಬಾರು ಬೇಕಾದ್ರೆ ನೆಕ್ಸ್ಟ್ ರಾತ್ರಿಗೂ ಆಗುತ್ತೆ. ಸೊ ಪಕೋಡ ಇದ್ದರೆ ಚೆಂದ. ಮನೇಲಿದ್ದಾಗ ಇನ್ನೇನು ಸೈಡ್ಸ್ ಏನಾದರೂ ಮಾಡ್ಕೋಬೋದು. ನಾವು ಹೊರಗಡೆ ಹೋಗಿದ್ದಾಗ, ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಅವೆಲ್ಲ ಮಾಡೋಕ್ಕಲ್ಲ. ಮನೇಲಿದ್ದಾಗ ಎಷ್ಟು ನಾವು ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಬೋದು ಅಷ್ಟು ನಾವು ಫ್ಯಾಮಿಲಿಗೋಸ್ಕರ ಟೈಮ್ ಕೊಡೋದು ಅಂತ ನಾನು ಅಂದ್ಕೊಂಡಿರೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.